ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಹೇ ಮಹಾಲಕ್ಷ್ಮಿ, ಇವತ್ತಿನ ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬ ವ್ಯಕ್ತಿಯ ಕಷ್ಟವನ್ನು ಅತ್ಯಂತ ಶೀಘ್ರವಾಗಿಯೇ ಪರಿಹರಿಸು ಹಾಗೂ ಅವರ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡು. ಹೌದು ಸ್ನೇಹಿತರೆ, ಏನಪ್ಪ ಇದು ವಿಡಿಯೋದ ಓಪನಿಂಗಲ್ಲೇ ಈ ಥರ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ನಾವು ಯಾವುದನ್ನು ಬಯಸುತ್ತೇವೋ, ನಾವು ಏನನ್ನು ಕೊಡುತ್ತೇವೆಯೋ ಅದು ನಮಗೆ ಪುನಃ ಹಿಂತಿರುಗಿ ಬರುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯದು ಸಿಗುತ್ತದೆ, ಕೆಟ್ಟದನ್ನು ಬಯಸಿದರೆ ಕೆಟ್ಟದ್ದೇ ಸಿಗುತ್ತದೆ. ಹಾಗಾಗಿ ನಾವು ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಆಗಲಿಲ್ಲ ಎಂದರೂ ಪರವಾಗಿಲ್ಲ, ಆದರೆ ಸುಮ್ಮನೆ ಇರೋಣ, ಕೆಟ್ಟದ್ದನ್ನು ಮಾಡುವುದು ಬೇಡ. ಯಾಕಂದರೆ ಅದು ನಮಗೆ ವಾಪಸ್ ಬಂದರೆ ಕಷ್ಟ ಅಲ್ವಾ? ಹಾಗಾಗಿ ಅಷ್ಟೇ. ಇನ್ನು ಈ ವಿಡಿಯೋದ ವಿಷಯಕ್ಕೆ ಬರೋಣ. ಕಷ್ಟ ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟ ಇದ್ದಿದ್ದೆ. ಆದರೆ ಆ ಕಷ್ಟವನ್ನು ಕಷ್ಟಪಡದೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೇಗೆ ಅಂಥೇಳಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಪರಿಹಾರನೇ ಆಗಲ್ವಾ ಅಂತ ಹೇಳಿ ಅನ್ಕೋತಾರೆ. ಹೌದು ಸ್ನೇಹಿತರೆ, ಪರಿಹಾರವು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀವಿ. ಆ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ. ಹೌದು ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ. ಅಂದ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಮೊದಲೇ ಹೇಳಿದ ಹಾಗೆ ಲೈಕ್ ಮಾಡಿ. ಈ ವಿಡಿಯೋದ ಮುಖ್ಯ ವಿಷಯಕ್ಕೆ ಬಂದರೆ, ಮ್ಯಾಜಿಕ್ ರೆಮಿಡಿ ಅಂತಾನೆ ಹೇಳುವ ಈ ಒಂದು ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಅತ್ಯಂತ ಶೀಘ್ರವಾಗಿ ಪರಿಹಾರ ಮಾಡಬಲ್ಲದು. ಅಷ್ಟೇ ಅಲ್ಲದೆ ನಿಮ್ಮನ್ನು ಧನವಂತರನ್ನಾಗಿಯೂ ಕೂಡ ಈ ಕೆಲಸಗಳನ್ನು ಮಾಡಬಲ್ಲದು. ಹೌದು ಸ್ನೇಹಿತರೆ, ಅದರಲ್ಲೂ ಮನಿ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ ಅನ್ನು ನೀವು ತುಂಬ ಜನರ ಮನೆಗಳಲ್ಲಿ ನೋಡಿರ್ತೀರಿ ಅಥವಾ ಆಫೀಸ್ಗಳಲ್ಲಿ ನೋಡಿರ್ತೀರಿ. ಆದರೂ ಸಹ ನೀವು ಕೆಲವೊಬ್ಬರು ಹೇಳಿರುವುದನ್ನು ಕೇಳಿರ್ತೀರಿ, ಈ ಮನಿ ಪ್ಲ್ಯಾಂಟಿಂದ ಯಾವುದೇ ಯೂಸ್ ಇಲ್ಲ ಅಂಥೇಳಿ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಾ ಈ ಮನಿ ಪ್ಲ್ಯಾಂಟನ್ನು ರಿಯಲ್ ಆಗಿ ಮನಿ ಪ್ಲ್ಯಾಂಟ್ ಆಗಿ ಹೇಗೆ ಮಾಡೋದು ಅಂತ? ಸ್ನೇಹಿತರೆ, ಕೆಲವೊಂದು ಪ್ಲ್ಯಾಂಟ್ಗಳು ಇಟ್ಟಿದ ತಕ್ಷಣ ಯಾವುದು ಕೆಲಸ ಮಾಡೋಲ್ಲ. ಅದಕ್ಕೆ ಅದರದೇ ಆದ ಕೆಲವು ರೂಲ್ಸ್ಗಳು ಇರುತ್ತೆ. ಆ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಅದರ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ. ಮೊದಲನೆಯದಾಗಿ ಹೇಳಬೇಕಂದ್ರೆ, ನಾವು ಈ ಮನಿ ಪ್ಲ್ಯಾಂಟನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೂಲ್ಸ್ಗಳನ್ನು ಅಥವಾ ಯಾವ ರೀತಿಯ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ನೋಡೋಣ. ಹೌದು ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ವಿಚಾರ ಎಂದರೆ ಈ ಮನಿ ಪ್ಲ್ಯಾಂಟ್ ಅನ್ನೋದು ಕೇವಲ ಮನಿ ಪ್ಲ್ಯಾಂಟ್ ಅಲ್ಲ, ನಿಜವಾಗ್ಲೂ ಹೆಸರಿಗೆ ತಕ್ಕಂತೆ ದುಡ್ಡಿನ ಗಿಡ, ಹಣದ ಗಿಡ ಎಂದೇ ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಜನಪ್ರಿಯವಾಗಿ ಹೇಳಿರುವ ಹಾಗೆ ಈ ಒಂದು ಮನಿ ಪ್ಲ್ಯಾಂಟನ್ನು ನಾವು ಕೊಂಡುಕೊಳ್ಳಬಾರದು, ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಬಾರ್ದು. ನಾವು ಬೇರೆಯವರಿಂದ ಗಿಫ್ಟ್ ಆಗಿ ಬಂದರೆ ಅತ್ಯುತ್ತಮ ಎಂದು ಕೂಡ ಹೇಳಲಾಗ್ತದೆ. ಅಥವಾ ಇದನ್ನು ಸ್ಥಿತಿವಂತರ ಮನೆಯಿಂದ ತರಬೇಕು ಅಂತ ಕೂಡ ಹೇಳಲಾಗ್ತದೆ. ಯಾರ ಮನೆಯಲ್ಲಿ ಎಲ್ಲ ತರಹದ ಅನುಕೂಲವಿರ್ತದೆಯೋ ಅಂತಹ ಮನೆಯಿಂದ ಈ ಒಂದು ಮನಿ ಪ್ಲ್ಯಾಂಟನ್ನು ತರಬೇಕು ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಇದರಿಂದ ಮಹಾಲಕ್ಷ್ಮಿಯ ಕೃಪೆ ಆ ಮನೆಗೆ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಈ ಮನಿ ಪ್ಲ್ಯಾಂಟಿನಲ್ಲಿ ಕೂಡ ಒಂದು ಚಮತ್ಕಾರಿ ಶಕ್ತಿ ಇರ್ತದೆ ಎಂದು ಕೂಡ ಹೇಳಲಾಗ್ತದೆ. ಯಾವುದೇ ಸಂಪತ್ತನ್ನು ಆಕರ್ಷಿಸುವ ಒಂದು ಮ್ಯಾಗ್ನೆಟಿಕ್ ಪವರ್ ಕೂಡ ಈ ಒಂದು ಮನಿ ಪ್ಲ್ಯಾಂಟ್ನಲ್ಲಿ ಇರ್ತದೆ. ನಿಮ್ಮ ಧನವನ್ನು ಶೀಘ್ರವಾಗಿ ಹೆಚ್ಚಿಸುವ ಸಾಮರ್ಥ್ಯ ಈ ಮನಿ ಪ್ಲ್ಯಾಂಟಲ್ಲಿ ಇರ್ತದೆ. ಹೌದು ಸ್ನೇಹಿತರೆ, ಅದಕ್ಕೇನೆ ಈ ಒಂದು ಮನಿ ಪ್ಲ್ಯಾಂಟನ್ನು ಹಣದ ಗಿಡ ಅಂತ ಹೇಳೋದು. ಹೌದು ಸ್ನೇಹಿತರೆ, ನಂತರ ನೋಡೋದಾದರೆ ಈ ಮನಿ ಪ್ಲ್ಯಾಂಟನ್ನು ನೀವು ಹೊರಗಡೆಯಿಂದ ತಂದ ತಕ್ಷಣ ಅದನ್ನು ನೀರಿನಲ್ಲಿ ಹಾಕಬೇಕು. ಕೇವಲ ಗಿಡ ಮಾತ್ರವಾಗಿರುವುದಿಲ್ಲ, ಅದರಲ್ಲಿ ಸಾಕ್ಷಾತ್ ದೇವರುಗಳ ಒಂದು ವಾಸವಿರುತ್ತದೆ. ಅಂದರೆ ಕೇವಲ ಹಣವಿರುವುದಿಲ್ಲ, ಅದರ ಜೊತೆ ಬೆಳ್ಳಿ, ಬಂಗಾರ, ಹವಳದಂತಹ ಅತ್ಯಂತ ಶಕ್ತಿಯುತವಾದ ಅಂಶವಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಅದರಲ್ಲೂ ಕೂಡ ಈ ಒಂದು ಮನಿ ಪ್ಲ್ಯಾಂಟಿನಲ್ಲಿ ಲಕ್ಷ್ಮೀನಾರಾಯಣರ ವಾಸವಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಆದ್ದರಿಂದಲೇ ಅದನ್ನು ನಾವು ಮೊದಲು ಕ್ಲೀನ್ ಮಾಡಬೇಕು. ಅರಿಶಿಣದ ನೀರಿನಲ್ಲಿ ಹಾಕಿ ಮೊದಲು ಸ್ವಚ್ಛವಾಗಿ ಮಾಡಬೇಕು. ಯಾಕೆಂದರೆ ಶುದ್ಧವಾಗಿರುವಂತಹ ಜಾಗದಲ್ಲಿಯೇ ಮಾತ್ರ ಆ ಮಹಾಲಕ್ಷ್ಮಿ ನೆಲೆಸುವುದು. ಹೀಗಿರುವಾಗ ಈ ಒಂದು ಗಿಡವನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ಬೇಗ ಈ ಒಂದು ಮನೆಗೆ ಸಮೃದ್ಧಿ ಒಲಿದು ಬರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಈ ಒಂದು ಗಿಡದಲ್ಲಿ ನೀವು ಹಚ್ಚಿದ ನಂತರ ಹಳೆಯ ಎಲೆಗಳು ಉದುರಿದನ್ನು ನೋಡಿರಬಹುದು. ಹೌದು ಸ್ನೇಹಿತರೆ, ಹಳೆಯ ಎಲೆಗಳು ಉದುರಿದ ನಂತರ ನಿಮ್ಮ ಮನೆಯ ಪ್ರಗತಿಯ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ಯಾಕೆಂದರೆ ಅದು ಮೊದಲು ತಾನಿರುವ ಜಾಗವನ್ನು, ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾಗಿ ಇದಕ್ಕೆ ಸಮಯ ಕೂಡ ಬೇಕಾಗ್ತದೆ. ಇದು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಪಾಸಿಟಿವ್ ಆಗಿ ಬದಲಾಯಿಸುವಂತಹ ಶಕ್ತಿ ಇದರಲ್ಲಿರುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮನಿ ಪ್ಲ್ಯಾಂಟಿನಲ್ಲಿ ನಾವು ಕೆಂಪು ಬಣ್ಣದ ಬಟ್ಟೆಯನ್ನು ಅಥವಾ ರಿಬ್ಬನ್ ಅನ್ನು ಕಟ್ಟಬೇಕು. ಇದರಿಂದ ಅದಕ್ಕೆ ಮಾತ್ರ ದೈವಿಕ ಶಕ್ತಿ ಬರುತ್ತದೆ ಎಂದು ಕೂಡ ಹೇಳಲಾಗ್ತದೆ.
ಹಾಗಾಗಿ ಈ ಗಿಡಕ್ಕೆ ಮಹಾಲಕ್ಷ್ಮಿಯ ಸ್ಥಾನ ದೊರೆಯುತ್ತದೆ ಈ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಕಟ್ಟುವುದರಿಂದ. ಹೌದು ಸ್ನೇಹಿತರೆ. ಹಾಗೂ ಈ ಒಂದು ಮನಿ ಪ್ಲಾಂಟ್ ಅನ್ನು ಇಡ್ತಕ್ಕಂಥ ಜಾಗವೂ ಕೂಡ ದಿಕ್ಕು ಕೂಡ ಅತ್ಯಂತ ಮುಖ್ಯವಾಗಿರ್ತದೆ. ನಾವು ಯಾವ ದಿಕ್ಕಿನಲ್ಲಿ ಈ ಒಂದು ಮನಿ ಪ್ಲಾಂಟ್ ಅನ್ನು ಇಡ್ತೀವೋ ಹಾಗೂ ಆ ದಿಕ್ಕಿನ ಒಂದು ಶುಭ ಯೋಗದಿಂದ ಉತ್ತಮವಾದ ಫಲಗಳನ್ನು ನಾವು ಪಡೆಯಬೇಕಾಗ್ತದೆ. ಹೌದು ಸ್ನೇಹಿತರೆ. ಅದರಲ್ಲೂ ಮನೆಯ ಎಂಟ್ರೆನ್ಸ್‌ನಲ್ಲಿ ಅಂದರೆ ಮುಖ್ಯ ದ್ವಾರದ ಬಳಿ ಇಡುವುದರಿಂದ ಈ ಮನೆಗೆ ಹೆಚ್ಚಿನ ಒಂದು ಸಕಾರಾತ್ಮಕ ವಾತಾವರಣ ಉಂಟಾಗ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಯಾವುದೇ ರೀತಿಯ ದೃಷ್ಟಿ ದೋಷಗಳು ಕೂಡ ತಗುಲೋದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆಗ್ನೇಯ ದಿಕ್ಕಿನಲ್ಲಿ ಹೆಚ್ಚಿನದಾಗಿ ಗಣೇಶನ ಆಶೀರ್ವಾದ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ರೂ, ವಿಘ್ನಗಳು ಇದ್ದರೂ ಕೂಡ ಆ ವಿಘ್ನೇಶ್ವರನು ಎಲ್ಲವನ್ನು ನಿವಾರಿಸುತ್ತಾನೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ಇದರಿಂದಾಗಿ ಹೆಚ್ಚಿನವಾದ ಒಂದು ಸಮೃದ್ಧಿಯನ್ನು ಆಕರ್ಷಣೆ ಮಾಡಲು ಈ ಒಂದು ದಿಕ್ಕು ನಿಮಗೆ ಹೆಚ್ಚಿನ ಉಪಯೋಗಕ್ಕೆ ಬರುತ್ತದೆ. ಹೌದು ಸ್ನೇಹಿತರೆ. ಹಾಗೂ ನೀವು ಯಾವುದೇ ರೀತಿಯ ನೀರಿನಲ್ಲಿ ಈ ಒಂದು ಮನಿ ಪ್ಲಾಂಟ್ ಅನ್ನು ಇಡ್ತಾ ಇದ್ದೀರಾ ಅನ್ನೋದಾದ್ರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಆ ಯಾವುದೇ ರೀತಿಯ ಕೆಮಿಕಲ್ ಹಣ್ಣುಗಳನ್ನ ಆ ನೀರಿಗೆ ಹಾಕಬಾರದು. ಯಾಕೆಂದರೆ ಅದರಲ್ಲಿ ಲಕ್ಷ್ಮಿಯ ಒಂದು ವಾಸವಿರುತ್ತದೆ. ಇದರಿಂದ ಆ ಒಂದು ಲಕ್ಷ್ಮಿಗೆ ಹಾನಿಯುಂಟು ಮಾಡಿದಂತಾಗುತ್ತದೆ. ಹೌದು ಸ್ನೇಹಿತರೆ. ನಂತರ ಅದನ್ನು ನೀವು ಕ್ಲೀನ್ ಮಾಡುವಾಗ ಅಂದರೆ ಮನಿ ಪ್ಲಾಂಟ್ ಅನ್ನ ಸ್ವಚ್ಛ ಮಾಡುವಾಗ ನೀವು ಅರಿಶಿಣವನ್ನು ಹಾಕಿ ಸ್ವಚ್ಛ ಮಾಡಬೇಕಾಗ್ತದೆ. ಹೌದು ಸ್ನೇಹಿತರೆ. ಹಾಗೂ ಕೂಡ ನೀವು ಕೆಲವೊಂದು ದಿನಗಳಲ್ಲಿ ಈ ಒಂದು ಮನಿ ಪ್ಲಾಂಟ್‌ಗೆ ನೀರನ್ನು ಹಾಕಬಾರದು. ಅದರಲ್ಲೂ ಭಾನುವಾರದ ದಿನ ಮನಿ ಪ್ಲಾಂಟ್‌ಗೆ ನೀರನ್ನು ಹಾಕಬಾರದು ಅಂತ ಕೂಡ ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿನ ಹೆಂಗಸರು ಮುಟ್ಟಿನ ಸಂದರ್ಭದಲ್ಲೂ ಕೂಡ ನೀರನ್ನು ಹಾಕಬಾರದು ಅಂತ ಹೇಳಲಾಗ್ತದೆ. ಇದರಿಂದ ಗಿಡಗಳಿಗೆ ಒಂದು ದೋಷ ತಗುಲುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ಅಥವಾ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಥವಾ ಅನಾರೋಗ್ಯದಿಂದ ಇದ್ದರೆ ಆ ವ್ಯಕ್ತಿಯು ಕೂಡ ಈ ಒಂದು ಗಿಡವನ್ನು ಮುಟ್ಟಬಾರದು ಎಂದು ಕೂಡ ಹೇಳಲಾಗ್ತದೆ. ಇದರಿಂದ ಆ ಗಿಡಕ್ಕೆ ದೋಷವು ತಗುಲುತ್ತದೆ ಎಂದು ಕೂಡ ಹೇಳಲಾಗ್ತದೆ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಹಾಳಾಗಿದ್ದಾಗ ಈ ಒಂದು ಮನಿ ಪ್ಲಾಂಟ್ ಅನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕಾಗ್ತದೆ. ಯಾಕಂದರೆ ಈ ಮನಿ ಪ್ಲಾಂಟ್‌ನಲ್ಲಿ ಲಕ್ಷ್ಮಿಯ ಒಂದು ನಿವಾಸವಾಗಿರುವುದರಿಂದ ಈ ಮನಿ ಪ್ಲಾಂಟ್ ಅನ್ನು ನೀವು ಹೆಚ್ಚು ಸಮೃದ್ಧಿಯಾಗಿ ಸಂಕೇತವಾಗಿ ನೋಡ್ತಾ ಇರಬೇಕಾಗ್ತದೆ. ಆ ಮನಿ ಪ್ಲಾಂಟ್ ಹೆಚ್ಚನ್ನು ಪೂಜ್ಯನೀಯ ಭಾವನೆಯಿಂದ ನೀವು ನೋಡಬೇಕಾಗ್ತದೆ. ಹೌದು ಸ್ನೇಹಿತರೆ. ಅದರಲ್ಲೂ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಅಂದರೆ ಸಂಕಷ್ಟದ ಸಂದರ್ಭದಲ್ಲಿ ನೀವು ಈ ಮನಿ ಪ್ಲಾಂಟ್‌ನಲ್ಲಿ ₹1 ಕಾಯಿನನ್ನು ಹಾಕಬೇಕು. ಅದರಲ್ಲಿ ಲಕ್ಷ್ಮೀನಾರಾಯಣವರ ವಾಸವಿರುವುದರಿಂದ ಆ ಕಾಯಿನ್‌ಗೆ ಆ ಮಹಾಲಕ್ಷ್ಮಿ ಹಾಗೂ ನಾರಾಯಣನ ಒಂದು ಶಕ್ತಿ ದೊರೆಯುತ್ತಾ ಹೋಗ್ತದೆ. ಹೌದು ಸ್ನೇಹಿತರೆ. ಈ ಕಾಯಿನಲ್ಲಿ ಎಷ್ಟು ಹಳೆಯದಾಗುತ್ತಾ ಹೋಗುತ್ತದೆಯೋ ಅಷ್ಟು ಆ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತಾ ಹೋಗುತ್ತದೆ. ನಂತರ ಹಳೆಯದಾದ ನಂತರ ಆ ಒಂದು ಕಾಯಿನನ್ನು ತೆಗೆದುಕೊಂಡು ನೀವು ನಿಮ್ಮ ಹಣವಿಡುವ ಜಾಗದಲ್ಲಿ ಅಂದರೆ ಲಾಕರ್‌ನಲ್ಲಿ ಇಡಬಹುದು. ಇದರಿಂದ ನಿಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆ ಎಲ್ಲವೂ ದೂರವಾಗುತ್ತದೆ. ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಎದುರಿಸುವ ಶಕ್ತಿ ನಿಮ್ಮಲ್ಲಿ ದೊರೆಯುತ್ತದೆ. ಹೌದು ಸ್ನೇಹಿತರೆ. ಹಾಗೂ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗ್ತಾ ಹೋಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ನಂತರ ನೋಡುವುದಾದರೆ ಅತ್ಯಂತ ಮುಖ್ಯವಾದ ವಿಚಾರ. ನೀವು ಈ ಮನಿ ಪ್ಲಾಂಟ್ ಅನ್ನು ಯಾವುದೇ ರೀತಿಯ ನೀರಿನಲ್ಲಿ ಹಾಕಿಡುವುದಾದರೆ ಯಾವುದೇ ರೀತಿಯ ಬಾಟಲ್‌ಗಳು ಅಂದರೆ ಕೂಲ್ ಡ್ರಿಂಕ್ಸ್ ಅನ್ನು ನೀಡಿರುವಂತಹ ಬಾಟಲ್‌ಗಳನ್ನು ಬಳಸಬಾರದು. ಹೌದು ಸ್ನೇಹಿತರೆ. ಇದರಿಂದ ದೋಷವು ತಗುಲುವ ಸಾಧ್ಯತೆವಿರುತ್ತದೆ. ಆದ್ದರಿಂದಲೇ ನೀವು ಮನಿ ಪ್ಲಾಂಟ್ ಅನ್ನು ನೀರಿನಲ್ಲಿ ಹಾಕಿಡಬೇಕು. ಯಾವುದೇ ರೀತಿಯ ಹೊಸ ಬಾಟಲ್‌ನನ್ನು ಖರೀದಿಸಿ ಅದರಲ್ಲಿ ನೀವು ಈ ಒಂದು ಮನಿ ಪ್ಲಾಂಟ್ ಅನ್ನು ಹಾಕಿಡಬಹುದು. ಹೌದು ಸ್ನೇಹಿತರೆ. ನಂತರ ನೋಡುವುದಾದರೆ ನೀವು ಈ ಒಂದು ಬಾಟಲನ್ನು ಹೆಚ್ಚಾಗಿ ಕ್ಲೀನಾಗಿ ಹಾಗೂ ನಂತರದ ವಿಚಾರಕ್ಕೆ ಬಂದರೆ ಈ ಒಂದು ಮನಿ ಪ್ಲಾಂಟ್ ಅನ್ನು ನೀವು ಯಾರಿಗೂ ಕೂಡ ಸುಮ್ಮನೆ ಕೊಡಬೇಡಿ. ಅದರಲ್ಲೂ ನಿಮ್ಮ ಮನೆಯ ಒಳಗಡೆ ಇರುವಂತಹ ಈ ಮನಿ ಪ್ಲಾಂಟ್ ಅನ್ನು ಯಾರಿಗೂ ಕೊಡಬಾರದು. ಯಾಕಂದರೆ ನಿಮ್ಮ ಮನೆಯ ಪಾಸಿಟಿವ್ ಆಗಿ ಶಕ್ತಿಯಾಗಿರುವಂತಹ ಈ ಮನಿ ಪ್ಲಾಂಟ್ ಅನ್ನು ನೀವು ಹೊರಗಡೆ ನೀಡಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಧನ ಕನಕಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ಆದರೆ ನೀವು ಕೊಡಬೇಕು ಎಂದುಕೊಂಡರೆ ಮನೆಯ ಹೊರಗಡೆ ಇರುವಂತಹ ಗಿಡವನ್ನು ಕೊಡಿ. ಮನೆಯ ಒಳಗಿನ ಗಿಡಗಳನ್ನು ಕೊಡಬಾರದು. ಹೌದು ಸ್ನೇಹಿತರೆ. ನಂತರ ಮುಖ್ಯವಾದ ವಿಚಾರಕ್ಕೆ ಬಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಮನಿ ಪ್ಲಾಂಟ್ ಅನ್ನು ನೋಡುವುದರಿಂದ ಆ ದಿನ ಶುಭದಾಯಕವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಯಾವುದೇ ಕಾರ್ಯಕ್ಕೆ ಹೋಗುವ ಮುನ್ನ ಈ ಮನಿ ಪ್ಲಾಂಟ್ ಅನ್ನು ನೋಡುವುದರಿಂದ ಆ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ಆ ಒಂದು ಯಶಸ್ಸು ಇರುವುದು ನಿಮ್ಮ ಕೈಯಲ್ಲಿ. ನೀವು ಮನಿ ಪ್ಲಾಂಟ್ ಅನ್ನು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆಯು ಸುಖ ಸಮೃದ್ಧಿಯಿಂದ ಇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ. ಈ ಮನಿ ಪ್ಲಾಂಟ್ ಅನ್ನು ನೆಡುವುದಾದರೆ ಶುಕ್ರವಾರದ ದಿನ ನೆಡಬೇಕಾಗ್ತದೆ. ಹೌದು. ಅದರಲ್ಲಿ ನೆಡುವ ಮುನ್ನ ನೀವು 2 ಡ್ರಾಪ್ ಹಾಲನ್ನು ಹಾಕಬೇಕಾಗ್ತದೆ. ಇದರಿಂದ ಆ ಒಂದು ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲೂ ಕೂಡ ಸಮೃದ್ಧಿ ಹೆಚ್ಚಾಗ್ತದೆ ಎಂದು ಕೂಡ ಹೇಳಲಾಗ್ತದೆ.
ಹಾಗೂ ಆ ಗಿಡವು ಎಷ್ಟು ಆರೋಗ್ಯಕರವಾಗಿರುತ್ತದೆಯೋ ನಿಮ್ಮ ಮನೆಯವರ ಆರೋಗ್ಯವೂ ಕೂಡ ಅಷ್ಟೇ ಆರೋಗ್ಯವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಕೆಲವು ನಿಯಮಗಳನ್ನು ನೀವು ಪಾಲಿಸ್ತಾ ಹೋಗಬೇಕು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ ಆ ಒಂದು ಗಿಡದ ಎಲೆಗಳು ಒಣಗಿ ಕೆಳಗೆ ಬಿದ್ದಾಗ ಆ ತಕ್ಷಣನೇ ನೀವು ಅದನ್ನು ಮನೆಯಿಂದ ಹೊರಗೆ ಹಾಕಬೇಕಾಗ್ತದೆ. ಯಾಕೆಂದರೆ ನೆಗೆಟಿವ್ ಶಕ್ತಿ ತುಂಬಿರುವಂತಹ ಆ ಒಣಗಿದ ಎಲೆಗಳನ್ನು ಮನೆಯಲ್ಲಿ ತುಂಬ ದಿನಗಳ ಕಾಲ ಇಡಬಾರದು. ಆ ಎಲೆಗಳನ್ನು ತಕ್ಷಣವೇ ಹೊರ ಹಾಕಬೇಕಾಗ್ತದೆ. ಈ ರೀತಿಯಾದಂತಹ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಹೆಚ್ಚಿನವಾದ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಕಾಣಬಹುದು ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.